ನಮಸ್ಕಾರ, ಏನ್ ಸಮಾಚಾರ. ಈ ವಿಡಿಯೋದಲ್ಲಿ ನಾವು ಸಪೋರ್ಟ್ ರೆಸಿಸ್ಟೆನ್ಸ್ ಹೇಗೆ ಡ್ರಾ ಮಾಡೋದಂತ ತಿಳ್ಕೊಳ್ಳೋಣ. ಟಾಪಿಕ್ ಅಷ್ಟೊಂದು ಕಷ್ಟ ಏನೂ ಇಲ್ಲ. ಮೇಜರ್ ಕ್ರೈಟೀರಿಯಾ ಏನಂದ್ರೆ, ನೀವು ಏನ್ ಡ್ರಾ ಮಾಡ್ತೀರಾ ಸಪೋರ್ಟ್ ರೆಸಿಸ್ಟೆನ್ಸ್ ಅದು ಸರಿಯಾಗಿ ಡ್ರಾ ಮಾಡ್ತೀರಾ ಇಲ್ಲ ತಪ್ಪಾಗಿ ಡ್ರಾ ಮಾಡ್ತೀರಾ ಅಂತ ಕಾನ್ಸೆಪ್ಟ್ ಇರೋದು. ಯಾಕಂದ್ರೆ ನೀವು ಸರಿಯಾಗಿ ಡ್ರಾ ಮಾಡಿದ್ರೆ ನಿಮ್ ಪ್ರಾಫಿಟ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ನೀವು ತಪ್ಪಾಗಿ ಡ್ರಾ ಮಾಡಿದ್ರೆ ನಿಮ್ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಇದು ಸ್ವಲ್ಪ ಕ್ರಿಟಿಕಲ್ ಕಾನ್ಸೆಪ್ಟ್. ಅದಕ್ಕೆ ನಾವು ಕರೆಕ್ಟಿಗೆ ಅನಾಲಿಸಿಸ್ ಮಾಡಬೇಕು. ಅದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡೋಕ್ಕಿಂತ ಮುಂಚೆ ಟ್ರೆಂಡ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಮಾರ್ಕೆಟ್ ಅಲ್ಲಿ ಬರೀ 3 ತರ ಟ್ರೆಂಡ್ ಸಿಗುತ್ತೆ ನಿಮ್ಗೆ. ಒಂದ್ ಬಂದು ಅಪ್ ಟ್ರೆಂಡ್, ಸೆಕೆಂಡ್ ಬಂದು ಡೌನ್ ಟ್ರೆಂಡ್, ಥರ್ಡ್ ಬಂದ್ಬಿಟ್ಟು ಫ್ಲಾಟ್ ಮಾರ್ಕೆಟ್ ಸಿನಾರಿಯೋ ಅಂದ್ರೆ ರೇಂಜ್ ಬೌಂಡ್ ಮಾರ್ಕೆಟ್. ಸೊ ಪ್ರೈಸ್ ಮೇಲ್ಗಡೆ ಹೋಗುತ್ತೆ ಟ್ರೆಂಡ್ ಅಲ್ಲಿ, ಕೆಳಗಡೆ ಹೋಗುತ್ತೆ ಡೌನ್ ಟ್ರೆಂಡ್ ಅಲ್ಲಿ, ಮತ್ತೆ ಫ್ಲಾಟ್ ಮಾರ್ಕೆಟ್ ಇಲ್ಲದ್ರೆ ಒಂದು ರೇಂಜ್ ಒಳಗಡೆ ಟ್ರೇಡ್ ಆಗುತ್ತೆ. ಇವಾಗ ನಾವು ಇದು ಅಪ್ ಟ್ರೆಂಡ್ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಡೈರೆಕ್ಟ್ ಕಾಣ್ತಾ ಇಲ್ಲ. ಪ್ರೈಸ್ ಡೈರೆಕ್ಟ್ 90 ಡಿಗ್ರಿ ಆಂಗಲ್ ಅಲ್ಲಿ ಶೂಟ್ ಅಪ್ ಆಗಿಲ್ಲ. ಸ್ವಲ್ಪ ಮೇಲ್ ಹೋಗಿದೆ, ಸ್ವಲ್ಪ ಕೆಳಗಡೆ ಬಿದ್ದಿದೆ, ಸ್ವಲ್ಪ ಮೇಲ್ ಹೋಗಿದೆ, ಸ್ವಲ್ಪ ಕೆಳಗಡೆ ಬಿದ್ದಿದೆ ತಾನೆ. ಸೊ ಪ್ರೈಸ್ ಯಾವಾಗ ಮೇಲ್ಗಡೆ ಹೋಗುತ್ತೆ, ಮೇಲ್ಗಡೆ ಹೋದ ತಕ್ಷಣ ಅದು ಯಾವಾಗ ಕೆಳಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡುತ್ತೆ, ಒಂದು ಹೈ ಫಾರ್ಮೇಶನ್ ಆಗುತ್ತೆ. ಇಲ್ಲಿ ಆ ಹೈ ಫಾರ್ಮೇಶನ್ ನಾವು ಸ್ವಿಂಗ್ ಹೈ ಅಂತ ಕರಿತೀವಿ ಮಾರ್ಕೆಟ್ ಅಲ್ಲಿ. ಸಿಮಿಲರ್ ಆಗಿ ಪ್ರೈಸ್ ಯಾವಾಗ ಕೆಳಗಡೆಯಿಂದ ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡುತ್ತೆ, ಒಂದು ಲೋ ಫಾರ್ಮೇಶನ್ ಆಗುತ್ತೆ. ಇದಕ್ಕೆ ನಾವು ಸ್ವಿಂಗ್ ಲೋ ಅಂತ ಕರಿತೀವಿ. ಪ್ರೈಸ್ ಯಾವಾಗ ಮೇಲ್ಗಡೆಯಿಂದ ಕೆಳಗಡೆ ಬೀಳುತ್ತೆ, ಇದಕ್ಕೆ ನಾವು ಸ್ವಿಂಗ್ ಹೈ ಕರಿತೀವಿ. ಕೆಳಗಡೆಯಿಂದ ಮೇಲ್ಗಡೆ ಕನ್ವರ್ಟ್ ಆದ್ಮೇಲೆ ಇದಕ್ಕೆ ನಾವು ಸ್ವಿಂಗ್ ಲೋ ಅಂತ ಕರಿತೀವಿ. ಓಕೆ, ಸಿಮಿಲರ್ ಆಗಿ ಡೌನ್ ಟ್ರೆಂಡ್ ಅಲ್ಲೂ ಪ್ರೈಸ್ ಯಾವಾಗ ಕೆಳಗಡೆ ಬೀಳುತ್ತೆ, ಇದಕ್ಕೆ ನಾವು ಸ್ವಿಂಗ್ ಲೋ, ಸ್ವಿಂಗ್ ಹೈ ಅಂತ ಕರಿತೀವಿ. ಡೌನ್ ಟ್ರೆಂಡ್ ಇಂದ ಅಪ್ ಟ್ರೆಂಡ್ ಕನ್ವರ್ಟ್ ಆದ್ರೆ ಸ್ವಿಂಗ್ ಲೋ, ಅಪ್ ಟ್ರೆಂಡ್ ಇಂದ ಡೌನ್ ಟ್ರೆಂಡ್ ಕನ್ವರ್ಟ್ ಆದ್ರೆ ಸ್ವಿಂಗ್ ಹೈ. ಕಾನ್ಸೆಪ್ಟ್ ಸೇಮೇ ಇದೆ. ಅಪ್ ಟ್ರೆಂಡ್ಗೆ ಡೌನ್ ಟ್ರೆಂಡ್ಗೆ ಸ್ವಿಂಗ್ ಹೈ ಸ್ವಿಂಗ್ ಲೋ ಕಾನ್ಸೆಪ್ಟ್ ಮಾತ್ರ ಸೇಮ್ ಇದೆ. ಅಂದ್ರೆ ಡಿಫ್ರೆನ್ಸ್ ಏನ್ ಬರುತ್ತಂದ್ರೆ, ಅಪ್ ಟ್ರೆಂಡ್ ಅಲ್ಲಿ ನೀವು ಹೈ ನೋಡಿದ್ರೆ ಇದು ನಿಮ್ದು ಹೈ ಆಗೋಯ್ತು. ಈ ಸೆಕೆಂಡ್ ಹೈ ಏನ್ ಫಾರ್ಮೇಶನ್ ಇದೆ ಅದು ಪ್ರೀವಿಯಸ್ ಹೈಕಿಂತ ಸ್ವಲ್ಪ ಮೇಲ್ಗಡೆ ಬರುತ್ತೆ. ಅದಕ್ಕೆ ನಾವೇನಂತೀವಿ, ಹೈಯರ್ ಹೈ ಅಂತ ಕರಿತೀವಿ. ಓಕೆ, ಸಿಮಿಲರ್ ಆಗಿ ಪ್ರೈಸ್ ಯಾವಾಗ ಕೆಳಗಡೆಯಿಂದ ಒಂದು ಲೋ ಫಾರ್ಮೇಶನ್ ಕೊಡುತ್ತೆ, ನೆಕ್ಸ್ಟ್ ಲೋ ಏನ್ ಫಾರ್ಮೇಶನ್ ಇದೆ ಇದು ಸ್ವಲ್ಪ ಮೇಲ್ಗಡೆ ಇದೆ ಪ್ರೀವಿಯಸ್ ಲೋಕಿಂತ. ಸೊ ಇದಕ್ಕೆ ನಾವೇನ್ ಕರಿತೀವಿ, ಹೈಯರ್ ಲೋ ಅಂತ ಕರಿತೀವಿ. ಇದು ಲೋ ಆಗೋಯ್ತು, ಇದು ಹೈಯರ್ ಲೋ ಆಗೋಯ್ತು. ಅದೇ ತರ ಮಾರ್ಕೆಟ್ ಯಾವಾಗ ಕಂಟಿನ್ಯೂ ಆಗಿ ಟ್ರೆಂಡ್ ಕೊಡ್ತಾ ಇರುತ್ತೆ ನಿಮ್ಗೆ, ಪ್ರೈಸ್ ಎಷ್ಟೋ ತನ ಒಂದು ಹೈಯರ್ ಹೈ ಕೊಡ್ತಾ ಇರುತ್ತೆ. ಫಾರ್ ಅನ್ ಎಕ್ಸಾಂಪಲ್ ಇಲ್ಲಿ ಮತ್ತೆ ಒಂದು ಹೈ ಕೊಟ್ಟಿದೆ, ಮತ್ತೆ ಒಂದು ಲೋವರ್ ಲೋ ಕೊಡ್ತಾ ಇದೆ. ಫಾರ್ ಅನ್ ಎಕ್ಸಾಂಪಲ್ ಓವರ್ ಹಿಯರ್ ಇದಕ್ಕೆ ನಾವು ಅಪ್ ಟ್ರೆಂಡ್ ಅಂತ ಕರಿತೀವಿ. ಸೊ ಅಪ್ ಟ್ರೆಂಡ್ ಅಲ್ಲಿ ಪ್ರೈಸ್ ಯಾವಾಗೂ ಹೈಯರ್ ಹೈಸ್ ಮತ್ತೆ ಹೈಯರ್ ಲೋಸ್ ಕೊಡ್ತಾ ಮೇಲ್ಗಡೆ ಹೋಗ್ತಾ ಇರುತ್ತೆ. ಅಕಸ್ಮಾತ್ ಪ್ರೈಸ್ ಮೇಲ್ಗಡೆ ಹೋದ್ರೆ ಅದಕ್ಕೆ ನಾವು ಅಪ್ ಟ್ರೆಂಡ್ ಕರಿಯಲ್ಲ. ಈ ತರ ಹೈಯರ್ ಹೈಸ್ ಮತ್ತೆ ಹೈಯರ್ ಲೋಸ್ ಕೊಡ್ತಾ ಮೇಲ್ಗಡೆ ಹೋದ್ರೆ ಅದಕ್ಕೆ ನಾವು ಅಪ್ ಟ್ರೆಂಡ್ ಅಂತ ಕರಿಯೋದು. ಸಿಮಿಲರ್ ಆಗಿ ನಾವು ಡೌನ್ ಟ್ರೆಂಡ್ ಬಗ್ಗೆ ಮಾತಾಡಿದ್ರೆ ಇದೇನ್ ಲೋ ಇದೆ ಅದಕ್ಕೆ ನಾವು ಲೋ ಕರಿಯೋಣ. ನೆಕ್ಸ್ಟ್ ಲೋ ಏನ್ ಫಾರ್ಮೇಶನ್ ಆಗಿದೆ ಅದು ಪ್ರೀವಿಯಸ್ ಲೋಕಿಂತ ಕೆಳಗಡೆ ಫಾರ್ಮೇಶನ್ ಆಗಿದೆ. ಸೊ ಅದಕ್ಕೆ ನಾವು ಲೋವರ್ ಲೋ ಅಂತ ಕರಿತೀವಿ. ಸಿಮಿಲರ್ ಆಗಿ ನೆಕ್ಸ್ಟ್ ಲೋ ಫಾರ್ಮೇಶನ್ ಅದಕ್ಕಿಂತ ಕೆಳಗಡೆ ಇದೆ, ಸೊ ನಾವು ಅದಕ್ಕೆ ಲೋವರ್ ಲೋ ಅಂತ ಕರಿತೀವಿ. ಮೇಲ್ಗಡೆ ನೋಡಿದ್ರೆ ಇದು ಹೈನ ನಾವು ಇಲ್ಲಿ ಹೈ ಅಂತ ಮಾರ್ಕ್ ಮಾಡಬಹುದು. ಸೆಕೆಂಡ್ ಹೈ ಫಾರ್ಮೇಶನ್ ಏನಿದೆ ಅದು ಕೆಳಗಡೆ ಇದೆ ಪ್ರೀವಿಯಸ್ ಹೈಕಿಂತ, ಸೊ ಅದಕ್ಕೆ ನಾವು ಲೋವರ್ ಹೈ ಅಂತ ಕರಿತೀವಿ. ನೆಕ್ಸ್ಟ್ ಹೈ ಫಾರ್ಮೇಶನ್ ಏನಿದೆ ಅದು ಇನ್ನೂ ಕೆಳಗಡೆ ಇದೆ, ಅದಕ್ಕೆ ನಾವು ಲೋವರ್ ಹೈ ಅಂತ ಕರಿತೀವಿ. ಸೊ ಡೌನ್ ಟ್ರೆಂಡ್ ಅಲ್ಲಿ ಲೋವರ್ ಹೈಸ್ ಲೋವರ್ ಲೋಸ್ ಕೊಡ್ತಾ ಫಾರ್ಮೇಶನ್ ಆಗುತ್ತೆ ಡೌನ್ ಟ್ರೆಂಡ್ ಅದು. ಇದಕ್ಕೆ ನಾವು ಡೌನ್ ಟ್ರೆಂಡ್ ಅಂತ ಕರಿತೀವಿ. ಪ್ರೈಸ್ ಸಡನ್ ಕೆಳಗಡೆ ಒಂದು ಡಿಪ್ ಕೊಟ್ರೆ ಕೆಳಗಡೆ ಬಿದ್ರೆ ಅದು ಟ್ರೆಂಡ್ ಆಗೋಗಲ್ಲ. ಈ ತರ ಲೋವರ್ ಲೋಸ್ ಮತ್ತೆ ಲೋವರ್ ಹೈಸ್ ಕೊಡ್ತಾ ಫಾರ್ಮೇಶನ್ ಆದ್ರೆ ಅದಕ್ಕೆ ನಾವು ಡೌನ್ ಟ್ರೆಂಡ್ ಅಂತ ಕರೆಯೋದು. ಸೇಮ್ ಕಾನ್ಸೆಪ್ಟ್ ಅಪ್ ಟ್ರೆಂಡ್ಗೂ ಹೋಗುತ್ತೆ. ಇವಾಗ ಸಪೋರ್ಟ್ ಅಂದ್ರೆ ಏನ್ ಅರ್ಥ ಆಗುತ್ತೆ, ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಿಮ್ಮ ಹತ್ರ ಒಂದು ಟೆನ್ನಿಸ್ ಬಾಲ್ ಇದೆ. ಆ ಟೆನ್ನಿಸ್ ಬಾಲ್ ನ ತಗೊಂಡು ನೀವು ಗ್ರೌಂಡ್ ಮೇಲೆ ಬೌನ್ಸ್ ಮಾಡಿದ್ರೆ ಆ ಬಾಲ್ ಏನಾಗುತ್ತೆ, ಅದು ಗ್ರೌಂಡ್ ಟಚ್ ಆಗಿ ವಾಪಸ್ ಬೌನ್ಸ್ ಬ್ಯಾಕ್ ಆಗುತ್ತೆ. ಸೊ ಆ ಕಾನ್ಸೆಪ್ಟ್ ನ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಪ್ಲೈ ಮಾಡೋಣ. ಸಪೋರ್ಟ್ ನ ಒಂದು ಝೋನ್ ಅಂತ ಕರೀರಿ, ಒಂದು ಗ್ರೌಂಡ್ ಅಂತ ಕರೀರಿ. ಪ್ರೈಸ್ ಯಾವಾಗ ಸಪೋರ್ಟ್ ಹತ್ರ ಬರುತ್ತೆ ಅದು ಮೇಲ್ಗಡೆ ಬೌನ್ಸ್ ಆಗುತ್ತೆ. ಇದಕ್ಕೆ ನಾವು ಸಪೋರ್ಟ್ ಲೆವೆಲ್ ಅಂತ ಕರೆಯೋದು. ಸೊ ಈ ಸಪೋರ್ಟ್ ಕಂಪಲ್ಸರಿ ಆಗಿ ಒಂದು ಝೋನ್ ಇರೋದು ಅವಶ್ಯಕತೆ ಇಲ್ಲ. ಅದೊಂದು ಝೋನು ಇರ್ಬೋದು, ಇಲ್ಲರೆ ಒಂದು ಲೆವೆಲ್ ಇರ್ಬೋದು. ಝೋನದ ಅರ್ಥ ಏನು? ಝೋನ್ ಅಂದ್ರೆ ಒನ್ ಸ್ಟ್ರಿಕ್ಟ್ ಪಾಯಿಂಟ್ ಅಲ್ಲ, ಒಂದು ಏರಿಯಾ. ಈ ಏರಿಯಾ ಒಳಗಡೆ ಎಲ್ಲಾದ್ರೂ ಪ್ರೈಸ್ ಬಂದ್ರೆ ಒಂದು ರಿವರ್ಸಲ್ ಕೊಡ್ಬೋದು, ಅಪ್ ಟ್ರೆಂಡ್ ಅಲ್ಲಿ ಕನ್ವರ್ಟ್ ಆಗ್ಬೋದು. ಅದು ಇಲ್ಲಿಂದನೂ ಕನ್ವರ್ಟ್ ಆಗ್ಬೋದು, ಇಲ್ಲರೆ ಇಲ್ಲಿಂದನೂ ಕನ್ವರ್ಟ್ ಆಗ್ಬೋದು, ಇಲ್ಲ ಮಿಡಲ್ ಇಂದನೂ ಕನ್ವರ್ಟ್ ಆಗ್ಬೋದು. ಆ ಏರಿಯಾ ಒಳಗಡೆ ಪ್ರೈಸ್ ಯಾವಾಗಾದ್ರೂ ಒಂದು ರಿವರ್ಸಲ್ ಎತ್ಕೋಬಹುದು. ಅದಕ್ಕೆ ನಾವು ಸಪೋರ್ಟ್ ಝೋನ್ ಅಂತ ಕರಿತೀವಿ. ಅಂದ್ರೆ ಲೆವೆಲ್ ಅಂದ್ರೆ ಸ್ವಲ್ಪ ಡಿಫ್ರೆಂಟ್. ಲೆವೆಲ್ ಇನ್ನು ಕ್ರಿಸ್ಪ್ ಏರಿಯಾ. ಇವಾಗ ಒಂದ್ ಲೈನ್ ನಾವು ಡ್ರಾ ಮಾಡಿ ಅದಕ್ಕೆ ಸಪೋರ್ಟ್ ಅಂತ ಕರೆದ್ರೆ ಪ್ರೈಸ್ ಯಾವಾಗ ಆ ಸಪೋರ್ಟ್ ಹತ್ರ ಬರುತ್ತೆ, ಸಪೋರ್ಟ್ ಲೆವೆಲ್ ಹತ್ರ, ಅಲ್ಲಿಂದ ಇಂಪ್ರೂವ್ ಆಗೋ ಚಾನ್ಸಸ್ ಇಲ್ಲ ರಿವರ್ಸಲ್ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಒನ್ ಕ್ರಿಸ್ಪ್ ಲೈನಿಂಗ್ ನಾವು ಲೆವೆಲ್ ಅಂತ ಕರಿತೀವಿ, ಸಪೋರ್ಟ್ ಲೆವೆಲ್. ಒನ್ ಎಂಟೈರ್ ಏರಿಯಾಗೆ ನಾವು ಝೋನ್ ಅಂತ ಕರಿತೀವಿ, ಸಪೋರ್ಟ್ ಝೋನ್ ಅಂತ. ಡಿಫ್ರೆನ್ಸ್ ತುಂಬಾ ಜಾಸ್ತಿ ಇಲ್ಲ, ಸಿಂಪಲ್ ಡಿಫ್ರೆನ್ಸ್. ಶಾರ್ಟರ್ ಟೈಮ್ ಫ್ರೇಮ್ ಅಲ್ಲಿ ಲೆವೆಲ್
ಜಾಸ್ತಿ ಚೆನ್ನಾಗಿ ಕೆಲಸ ಮಾಡುತ್ತೆ, ಲಾಂಗರ್ ಟೈಮ್ ಫ್ರೇಮ್ ಅಲ್ಲಿ ಝೋನ್ ಚೆನ್ನಾಗಿ ಕೆಲಸ ಮಾಡುತ್ತೆ, ಅಷ್ಟೇ ಡಿಫ್ರೆನ್ಸ್. ಸೊ ನೀವು 15 ಮಿನಿಟ್ಸ್ 30 ಮಿನಿಟ್ಸ್ 1 hour ಟೈಮ್ ಫ್ರೇಮ್ ಅಲ್ಲಿ ಲೆವೆಲ್ ಡ್ರಾ ಮಾಡಬಹುದು. ಲೆವೆಲ್ ಅಂದ್ರೆ ಒಂದು ಕ್ರಿಸ್ಪ್ ಸಪೋರ್ಟ್ ಲೈನ್ ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡಬಹುದು. ಅಂದ್ರೆ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ 4 hour 1 day 1 week ಅಲ್ಲಿ ನೀವು ಝೋನ್ ಡ್ರಾ ಮಾಡಬಹುದು. ರೆಸಿಸ್ಟೆನ್ಸ್ ಸಿಮಿಲರ್ ಕಾನ್ಸೆಪ್ಟ್. ಇವಾಗ ಅದೇ ಟೆನ್ನಿಸ್ ಬಾಲ್ ನ ನೀವು ಇಟ್ಕೊಂಡು ರೂಫ್ ಮೇಲೆ ಥ್ರೋ ಮಾಡಿ, ನಿಮ್ಮ ಮನೆದ ರೂಫ್ ಮೇಲೆ ಥ್ರೋ ಮಾಡಿದ್ರೆ ಅದೇನಾಗುತ್ತೆ, ರೂಫ್ ಹಿಟ್ ಆದ ತಕ್ಷಣ ಕೆಳಗಡೆ ಬೌನ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ರೆಸಿಸ್ಟೆನ್ಸ್ ಅಂದ್ರೆ ಒಂದು ಲೆವೆಲ್ ಇಲ್ಲರೆ ಒಂದು ಏರಿಯಾ ಆರ್ ಝೋನ್. ಆ ಝೋನ್ ಹತ್ರ ಪ್ರೈಸ್ ಯಾವಾಗ ಅಲ್ಲಿ ಬರುತ್ತೆ ಡಿಪ್ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಝೋನ್ ಅಗೇನ್ ಸೇಮ್ ಕಾನ್ಸೆಪ್ಟ್, ಅದು ಒಂದು ಏರಿಯಾ. ಈ ಏರಿಯಾ ಒಳಗಡೆ ರೆಸಿಸ್ಟೆನ್ಸ್ ಅಲ್ಲಿ ಪ್ರೈಸ್ ಮಿಡಲ್ ಇಂದ ಜಂಪ್ ಆಗ್ಬೋದು, ಇಲ್ಲ ಕೆಳಗಡೆ ಬೀಳ್ಬೋದು, ಇಲ್ಲರೆ ಮಿಡ್ ಹತ್ರ ಬಂದು ಕೆಳಗಡೆ ಬೀಳ್ಬೋದು, ಇಲ್ಲ ಟಾಪ್ ಗಂಟ ಹೋಗಿ ಕೆಳಗಡೆ ಬೀಳ್ಬೋದು. ಯಾವಾಗಾದ್ರೂ ಈ ಏರಿಯಾದಲ್ಲಿ ಬಂದ್ರೆ ಪ್ರೈಸ್ ಕೆಳಗಡೆ ಬೀಳ್ಬೋದು, ಅದಕ್ಕೆ ನಾವು ಝೋನ್ ಅಂತ ಕರಿತೀವಿ. ಲೆವೆಲ್ದು ಸಿಮಿಲರ್ ಕಾನ್ಸೆಪ್ಟ್ ಅಂದ್ರೆ ಕ್ರಿಸ್ಪ್ ಕಾನ್ಸೆಪ್ಟ್. ನಾವು ಶಾರ್ಟರ್ ಟೈಮ್ ಫ್ರೇಮ್ ಅಲ್ಲಿ ರೆಸಿಸ್ಟೆನ್ಸ್ ಲೆವೆಲ್ ಡ್ರಾ ಮಾಡಿದ್ರೆ ಪ್ರೈಸ್ ಯಾವಾಗ ಲೆವೆಲ್ ಹತ್ರ ಬರುತ್ತೆ ಅಲ್ಲಿಂದಾನೇ ತಕ್ಷಣ ರಿವರ್ಸಲ್ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಶಾರ್ಟ್ ಟೈಮ್ ಫ್ರೇಮ್ ಅಲ್ಲಿ ಅಪ್ಲೈ ಆಗೋದು, ಇದು ಲಾಂಗರ್ ಟೈಮ್ ಫ್ರೇಮ್ ಅಲ್ಲಿ ಅಪ್ಲೈ ಆಗೋದು. ಸೊ ಲೆವೆಲ್ ಮತ್ತೆ ಝೋನ್ ಒಂದೇ ಮಾತು. ಅಂದ್ರೆ ಶಾರ್ಟ್ ಟೈಮ್ ಫ್ರೇಮ್ ಅಲ್ಲಿ ಲೆವೆಲ್ ಯೂಸ್ ಮಾಡೋದು, ಲಾಂಗರ್ ಟೈಮ್ ಫ್ರೇಮ್ ಅಲ್ಲಿ ನೀವು ಒಂದು ಝೋನ್ ಇಲ್ಲರೆ ಒಂದು ಏರಿಯಾ ಯೂಸ್ ಮಾಡೋದು. ಇದನ್ನ ಡ್ರಾ ಮಾಡೋದು ಹೇಗಂತ ತಿಳ್ಕೊಳ್ಳೋಣ ಚಾರ್ಟ್ ಮೇಲೆ. ನಾವಿವಾಗ ರಿಲಯನ್ಸ್ 4 hour ಟೈಮ್ ಫ್ರೇಮ್ ನೋಡ್ತಾ ಇದೀವಿ. 4 hour ಟೈಮ್ ಫ್ರೇಮ್ ಪ್ರೈಸ್ ಮೇಲ್ಗಡೆ ಹೋಗಿದೆ, ಕೆಳಗಡೆ ಬಿದ್ದಿದೆ, ಮೇಲ್ಗಡೆ ಕೆಳಗಡೆ ಒಂದು ಟ್ರೇಡ್ ಆಗ್ತಾ ಇದೆ. ಇದರಲ್ಲಿ ನಾವು ಸಪೋರ್ಟ್ ರೆಸಿಸ್ಟೆನ್ಸ್ ಹೇಗೆ ಡ್ರಾ ಮಾಡೋದಂತ ತಿಳ್ಕೊಳ್ಳೋಣ. ಅದಕ್ಕೊಂದು ರೆಕ್ಟಾಂಗಲ್ ಟೂಲ್ ಇಲ್ಲ ಒಂದು ಡ್ರಾಯಿಂಗ್ ಟೂಲ್ ಚೂಸ್ ಮಾಡ್ಬಿಟ್ಟು ಪ್ರೈಸ್ ಯಾವಾಗ ಈ ಏರಿಯಾದಲ್ಲಿ ಬಂತು ಕೆಳಗಡೆ ಬಿತ್ತು, ಸಿಮಿಲರ್ ಆಗಿ ಈ ಏರಿಯಾದಲ್ಲಿ ಬಂತು ಕೆಳಗಡೆ ಬಿತ್ತು, ಸೇಮ್ ಅಗೇನ್ ಹಿಯರ್, ಸೇಮ್ ಅಗೇನ್ ಹಿಯರ್, ಸೇಮ್ ಅಗೇನ್ ಹಿಯರ್. ಸೊ ಈ ಎಂಟೈರ್ ಏರಿಯಾನ ನಾವು ಒಂದು ರೆಸಿಸ್ಟೆನ್ಸ್ ಝೋನ್ ಅಂತ ಕರಿತೀವಿ. ಡ್ರಾ ಮಾಡೋದು ಹೇಗಂದ್ರೆ ನೀವು ಡ್ರಾ ಈ ಟಿಪ್ ಇಂದ ಹಿಡ್ಕೊಂಡು ಈ ಟಿಪ್ ಗಂಟ ಮಾಡ್ಬೋದು. ಸೊ ನಾನು ಈ ಹೈನ ಕನ್ಸಿಡರ್ ಮಾಡ್ಬಿಟ್ಟು ಈ ಹೈನ ಕನ್ಸಿಡರ್ ಮಾಡಿ ಒಂದು ಲೈನ್ ಡ್ರಾ ಮಾಡ್ತೀನಿ. ಸೊ ಏನಾದ್ರೂ ಈ ಲೈನ್ ಒಳಗಡೆ ಬಂದ್ರೆ ಪ್ರೈಸ್ ಯಾವಾಗ ಈ ಲೈನ್ ಒಳಗಡೆ ಬಂದ್ರೆ, ಒಂದು ನಿಮಿಷ ಕಲರ್ ಚೇಂಜ್ ಮಾಡ್ಬಿಡೋಣ ಈಸಿ ಅಂಡರ್ಸ್ಟ್ಯಾಂಡಿಂಗ್ಗೆ. ಪ್ರೈಸ್ ಯಾವಾಗ ಈ ಏರಿಯಾ ಒಳಗಡೆ ಬಂದ್ರೆ ಕೆಳಗಡೆ ಬೀಳೋ ಚಾನ್ಸಸ್ ಜಾಸ್ತಿ. ಅದು ಪ್ರೈಸ್ ಇಲ್ಲಿಂದ ಕೆಳಗಡೆ ಬೀಳ್ಬೋದು, ಇಲ್ಲರ ಇಲ್ಲಿಂದ ಕೆಳಗಡೆ ಬೀಳ್ಬೋದು, ಇಲ್ಲ ಮೇಲ್ಗಂಟೆ ಹೋಗ್ಬಿಟ್ಟು ಕೆಳಗಡೆ ಬೀಳ್ಬೋದು. ಸೊ ಒಂದ್ ಮಾತು ನಿಮ್ಗೆ ಏನ್ ಅರ್ಥ ಆಗುತ್ತೆ ಇಲ್ಲಿ, ರೆಸಿಸ್ಟೆನ್ಸ್ ಝೋನ್ ಹತ್ರ ನೀವು ಯಾವತ್ತು ಬೈಯಿಂಗ್ ಮಾಡಬಾರ್ದು, ರೆಸಿಸ್ಟೆನ್ಸ್ ಝೋನ್ ಹತ್ರ ನೀವು ಸೆಲ್ಲಿಂಗ್ ಮಾಡಬೇಕು ಮಾರ್ಕೆಟ್ ಅಲ್ಲಿ. ಯಾಕಂದ್ರೆ ಪ್ರೈಸ್ ಯಾವಾಗ ರೆಸಿಸ್ಟೆನ್ಸ್ ಝೋನ್ ಹತ್ರ ಬಂದಿದೆ ಕೆಳಗಡೆ ಬಿದ್ದಿದೆ. ಸೊ ಈ ತರ ನೀವು ಸ್ವಿಂಗ್ ಹೈನ ಕನ್ಸಿಡರ್ ಮಾಡ್ಬಿಟ್ಟು ಝೋನ್ಸ್ ನ ಮಾರ್ಕ್ ಮಾಡ್ಬೋದು ಓನ್ಲಿ ಫಾರ್ ರೆಸಿಸ್ಟೆನ್ಸ್. ಇದೊಂದು ಸ್ವಿಂಗ್ ಹೈ ಆಗೋಯ್ತು, ಇದೊಂದು ಸ್ವಿಂಗ್ ಹೈ ಆಗೋಯ್ತು, ಇದೊಂದು ಸ್ವಿಂಗ್ ಹೈ ಆಗೋಯ್ತು. ಸೊ ಇವಾಗ ಪ್ರೈಸ್ ಏನ್ ಮಾಡ್ತಾ ಇದೆ, ಡ್ರಾಯಿಂಗ್ ತೆಗ್ಸ್ಬಿಡೋಣ ಒಂದ್ ನಿಮಿಷ. ಸೊ ಇವಾಗ ಪ್ರೈಸ್ ಏನ್ ಕೊಡ್ತಾ ಇದೆ, ಪ್ರೈಸ್ ನಮ್ ರೆಸಿಸ್ಟೆನ್ಸ್ ಝೋನ್ ಹತ್ರ ಹೋಗ್ತಾ ಇದೆ, ಮೇಲ್ಗಡೆ ಬರ್ತಾ ಇದೆ. ಸೊ ನೀವು ಇಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಇಲ್ಲಿಂದ ಪ್ರೈಸ್ ಕೆಳಗಡೆ ಬೀಳೋ ಚಾನ್ಸಸ್ ಜಾಸ್ತಿ ಇದೆ. ಸೊ ನೀವು ಅದು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ನೀವು ಬೈಯಿಂಗ್ ಬಗ್ಗೆ ಯೋಚನೆ ಮಾಡಕ್ ಆಗಲ್ಲ, ಇಲ್ಲಿ ನೀವು ಸೆಲ್ಲಿಂಗ್ ಬಗ್ಗೆ ಯೋಚನೆ ಮಾಡ್ತೀರಾ. ಯಾಕಂದ್ರೆ ಪ್ರೈಸ್ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಇದೆ, ಅಲ್ಲಿಂದ ಪ್ರೈಸ್ ಕೆಳಗಡೆ ಬೀಳೋ ಚಾನ್ಸಸ್ ಜಾಸ್ತಿ. ನಾವು ಅದೇ ಸಪೋರ್ಟ್ ಬಗ್ಗೆ ಮಾತಾಡಿದ್ರೆ ಕೆಳಗಡೆ ನಾವು ನೋಡಿದ್ರೆ ಪ್ರೈಸ್ ಯಾವಾಗ ಈ ಏರಿಯಾ ಹತ್ರ ಬಂದಿದೆ ಮೇಲ್ಗಡೆ ಪುಷ್ ಆಗಿದೆ ಅಲ್ಲ. ಸೊ ಸಿಮಿಲರ್ ಆಗಿ ಈ ಏರಿಯಾ ಹತ್ರ ಬಂದಾಗ ಮೇಲ್ಗಡೆ ಪುಷ್ ಆಯ್ತು, ಈ ಏರಿಯಾ ಹತ್ರ ಬಂದಾಗ ಮೇಲ್ಗಡೆ ಪುಷ್ ಆಯ್ತು. ಸೊ ನಾವೇನ್ ಮಾಡ್ಬೋದು, ಇಲ್ಲಿಂದ ಪ್ರೈಸ್ಗೆ ಒಂದು ಝೋನ್ ಮಾರ್ಕ್ ಮಾಡಿದ್ರೆ ಯಾವಾಗ ಪ್ರೈಸ್ ಈ ಏರಿಯಾ ಹತ್ರ ಬರುತ್ತೆ ಅವಾಗ ಅಲ್ಲಿಂದ ಮೇಲ್ಗಡೆ ಪಂಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ತರ ನೀವು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಡ್ರಾ ಮಾಡ್ಬೋದು. ನಾನು ಈ ಸಪೋರ್ಟ್ ಝೋನ್ ಬಗ್ಗೆ ಮಾತಾಡಿದ್ರೆ ನಾನು ಇದು ಹೇಗೆ ಡ್ರಾ ಮಾಡಿದೆ, ತುಂಬಾ ಸಿಂಪಲ್ ಕಾನ್ಸೆಪ್ಟ್ ಇದೆ ಇಲ್ಲಿ. ಪ್ರೈಸ್ ಯಾವಾಗ ಈ ಏರಿಯಾ ಹತ್ರ ಬಂತಿಲ್ಲಿ, ಪ್ರೈಸ್ ಯಾವಾಗ ಈ ಏರಿಯಾ ಹತ್ರ ಬಂತು ಮೇಲ್ಗಡೆ ಹೋಯ್ತು, ನಾನು ಏನ್ ಕನ್ಸಿಡರ್ ಮಾಡಿದೆ, ಸ್ವಿಂಗ್ ಲೋನ ಕನ್ಸಿಡರ್ ಮಾಡಿದೆ ಇಲ್ಲಿ. ಸೊ ಇದೇನಾಗೋಯ್ತು ನಮ್ದು, ಇದೊಂದು ಸ್ವಿಂಗ್ ಲೋ ಆಗೋಯ್ತು ಮಾರ್ಕೆಟ್ ಅಲ್ಲಿ. ನೆಕ್ಸ್ಟ್ ಟೈಮ್ ಪ್ರೈಸ್ ಯಾವಾಗ ಇಲ್ಲಿ ಬಂತು ಮೇಲ್ಗಡೆ ಪಂಪ್ ಆಯ್ತು, ನೆಕ್ಸ್ಟ್ ಟೈಮ್ ಮೇಲ್ಗಡೆ ಪಂಪ್ ಆಯ್ತು, ಸಿಮಿಲರ್ ಆಗಿ ಇಲ್ಲಿ ಮೇಲ್ಗಡೆ ಪಂಪ್ ಆಯ್ತು. ಸೊ ಈ ತರ ಸ್ವಿಂಗ್ ಲೋನ ಕನ್ಸಿಡರ್ ಮಾಡಿ ನಾನು ಇದು ಎಂಟೈರ್ ಏರಿಯಾನ ಒಂದು ಸಪೋರ್ಟ್ ಅಂತ ಮಾರ್ಕ್ ಮಾಡಿದ್ದೀನಿ. ಕೆಳಗಡೆ ಲೆವೆಲ್ ನಾನು ಹೇಗೆ ಫೈಂಡ್ ಔಟ್ ಮಾಡಿದೆ ಅಂದ್ರೆ ಅದಕ್ಕೆ ನಾವು ಸ್ವಲ್ಪ ಕರೆಕ್ಷನ್ ಕೊಡ್ಬೋದು ಇಲ್ಲಿ. ಅದೇನಂದ್ರೆ ಇಲ್ಲಿ ಗಂಟ ಡ್ರಾ ಮಾಡ್ಬೋದು ನಾವು. ಸೊ ಕರೆಕ್ಟ್ ಲೆವೆಲ್ ಇಲ್ಲದು ಈ ತರ ಕಾಣುತ್ತೆ ನಿಮ್ಗೆ, ಈ ಲೆವೆಲ್ ನ ನಾವು ಬಿಟ್ಬಿಡೋಣ. ಸೊ ಪ್ರೈಸ್ ಯಾವಾಗ ಈ ಝೋನ್ ಒಳಗಡೆ ಬರುತ್ತೆ ಅಲ್ಲಿಂದ ಮೇಲ್ಗಡೆ ಹೋಗೋ ಚಾನ್ಸಸ್ ಜಾಸ್ತಿ. ಅದ್ ಯಾವ ಝೋನ್ ಅಂತ ನೋಡೋಣ, ಅದು ಈ ಝೋನು. ಪ್ರೈಸ್ ಯಾವಾಗ ಈ ಝೋನ್ ಒಳಗಡೆ ಬರುತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಜಾಸ್ತಿ. ಸೊ ನಮ್ ಟ್ರೇಡಿಂಗ್ ಮೆಂಟಾಲಿಟಿ ಹೇಗಿರುತ್ತೆ, ಪ್ರೈಸ್ ಇಲ್ಲಿ ಬಂದಾದ ತಕ್ಷಣ ನಾನು ಬೈ ಮಾಡ್ತೀನಿ, ನಾನು ರಿಲಯನ್ಸ್ ನ ಇಲ್ಲಿಂದ ಬೈ ಮಾಡ್ತೀನಿ ಅಂತ ಇರಬೇಕು. ಪ್ರೈಸ್ ಯಾವಾಗ ಇಲ್ಲಿ ಬರುತ್ತೆ ನಾನು ರಿಲಯನ್ಸ್ ನ ಸೆಲ್ ಮಾಡ್ತೀನಿ ಅಂತ ಇರಬೇಕು. ಆ ತರ ನೀವು ಯಾವಾಗ ಮಾರ್ಕೆಟ್ ಅಲ್ಲಿ ಬೈ ಮಾಡ್ಬೋದು, ಯಾವಾಗ ಸೆಲ್ ಮಾಡ್ಬೋದು ಅಂತ ಸಪೋರ್ಟ್ ಲೆವೆಲ್ ಇಂದ ಕನ್ಸಿಡರ್ ಮಾಡ್ಬೋದು, ಇಲ್ಲ ರೆಸಿಸ್ಟೆನ್ಸ್ ಲೆವೆಲ್ ಇಂದ ಕನ್ಸಿಡರ್ ಮಾಡ್ಬೋದು. ಇವಾಗ ಮೇನ್ ಪಾಯಿಂಟ್ ಏನ್ ಬರುತ್ತೆ ಅಂದ್ರೆ, ನೀವು ಇಲ್ಲಿ ಇವಾಗ ಪ್ರೈಸ್ ರೆಸಿಸ್ಟೆನ್ಸ್ ಹತ್ರ ಟ್ರೇಡ್ ಆಗ್ತಾ ಇದೆ, ನಾನು ಇಲ್ಲಿ ಸೆಲ್ ಮಾಡ್ಬೋದಾ ಅಂತ ಕ್ವೆಶನ್ ಬರೋದು. ದ ಆನ್ಸರ್ ಇಸ್
ನೋ, ಬರೇ ಸಪೋರ್ಟ್ ರೆಸಿಸ್ಟೆನ್ಸ್ನ ನೀವು ಕನ್ಸಿಡರ್ ಮಾಡಿಕೊಂಡು ಟ್ರೇಡ್ ಮಾಡೋಕ್ಕಾಗಲ್ಲ. ನಿಮ್ಗೆ ಇನ್ನೂ ಮಲ್ಟಿಪಲ್ ಕನ್ಫರ್ಮೇಷನ್ಸ್ ಬೇಕಾಗುತ್ತೆ. ಯಾವ್ದಂದ್ರೆ ಸಪೋರ್ಟ್ ರೆಸಿಸ್ಟೆನ್ಸ್ ಒಂದಾಗೋಯ್ತು, ಟ್ರೆಂಡ್ ಲೈನ್ಸ್ ಒಂದಾಗೋಯ್ತು. ಅದು ಏನು ಅಂತ ಈ ವಿಡಿಯೋದಲ್ಲಿ ನಾವು ಕಲಿಯೋಣ. ಅದಕ್ಕೆ ಲಾಸ್ಟ್ ಗಂಟ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬರೋಕ್ಕೆ ನಿಮ್ಗೆ ಈಸಿ ಆಗುತ್ತೆ. ವಿಡಿಯೋ ಬಂದ ತಕ್ಷಣ ಮಲ್ಟಿಪಲ್ ಕನ್ಫರ್ಮೇಷನ್ಸ್ ನಿಮಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಇರ್ಬೋದು, ಟ್ರೆಂಡ್ ಲೈನ್ ಕನ್ಫರ್ಮೇಷನ್ಸ್ ಇರ್ಬೋದು, ಮತ್ತೆ ಇಂಡಿಕೇಟರ್ ಕನ್ಫರ್ಮೇಷನ್ಸ್ ಇರ್ಬೋದು, ಬ್ರೇಕ್ಔಟ್ ಕನ್ಫರ್ಮೇಷನ್ಸ್ ಇರ್ಬೋದು, ವಾಲ್ಯೂಮ್ ಕನ್ಫರ್ಮೇಷನ್ ಇರ್ಬೋದು. ಈ ಥರ ಮಲ್ಟಿಪಲ್ ಕನ್ಫರ್ಮೇಷನ್ಸ್ನ ನೀವು ಯೂಸ್ ಮಾಡಿಕೊಂಡು ಪ್ರೈಸ್ನ ನೀವು ಕರೆಕ್ಟ್ ಟೈಮಿಗೆ ಸೆಲ್ ಮಾಡ್ಬೋದಾ ರೆಸಿಸ್ಟೆನ್ಸ್ ಝೋನ್ ಹತ್ರ ಅರ್ಥ ಮಾಡ್ಕೋತೀರಾ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ಸ್ ಅಲ್ಲಿ ನಾನು ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡ್ಬೇಕಂತ ಕಾಮೆಂಟ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಜೈ ಕರ್ನಾಟಕ.